ಲಾಸ್ಟ್ ವಿಡಿಯೋನಲ್ಲಿ ಸಮ್ಮಿಂಗ್ ಆಯಿತು. ಇವಾಗ ನಾವು 555 ಅಸ್ಟೇಬಲ್ ಮಲ್ಟಿ ವಿಬ್ರೇಟರ್ನ ಡಿಸೈನ್ ಮಾಡೋಣ. ಇಲ್ಲಿ ಕೀಕ್ಯಾಡ್ ಸಾಫ್ಟ್ವೇರ್ ಓಪನ್ ಮಾಡಿ, ಇಲ್ಲಿ ಫೈಲಲ್ಲಿ ಹೋಗ್ಬಿಟ್ಟು ನ್ಯೂ ಬ್ಲ್ಯಾಂಕ್ $555 ಅಂತ ಕೊಟ್ಟು 555 ಎಂದು ಕೊಟ್ಟರೆ, ಕೊಟ್ಟಿದ್ದಾದಮೇಲೆ ಫಸ್ಟ್ ಸ್ಕಿಮ್ಯಾಟಿಕ್, ಯಾವುದೇ ಪಿ ಸಿ ಡಿಸೈನ್ ಮಾಡೋಕ್ಕೂ ಮುಂಚೆ ನಾವು ಫಸ್ಟು ಸ್ಕಿಮ್ಯಾಟಿಕ್ ರೆಡಿ ಮಾಡ್ಕೋಬೇಕು. ಸ್ಕಿಮ್ಯಾಟಿಕ್ ಯಾವ ರೀತಿ ಅಂತ ಫಸ್ಟು ನಾವು ಕಾಂಪೊನೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. LM355N ಐ ಸಿ ನಂಬರ್ ಇದು. ಕೆಲವೊಂದರಲ್ಲಿ LM355 ಅಂತ ಇರುತ್ತೆ, ಕೆಲವೊಂದಲ್ಲಿ 355 ಮಾತ್ರ ಅಂತ ಇರುತ್ತೆ. ಅದನ್ನ ನೋಡ್ಕೊಂಡು ತಗೋಬೇಕು. ನೆಕ್ಸ್ಟ್ ಆದಮೇಲೆ ರೆಸಿಸ್ಟರು ಮತ್ತೆ ರೆಸಿಸ್ಟರು ಒಂದು ಔಟ್ಪುಟ್ಗೆ ರೆಸಿಸ್ಟರ್ ಮತ್ತೆ ಕೆಪಾಸಿಟರ್ಸ್ ಮತ್ತೆ ಒಂದು ಕನೆಕ್ಟರ್, 2 ಪಿನ್ ಕನೆಕ್ಟರ್ ಒಂದು ತಗೋಬೇಕು. ನೆಕ್ಸ್ಟ್ ಗ್ರೌಂಡ್. ಅದನ್ನೇ ಕಾಪಿ ಮಾಡಿಕೊಂಡು ಇದೊಂದು ಗ್ರೌಂಡ್ ಹಾಕೊಳ್ಳಿ. ನೆಕ್ಸ್ಟ್ ಒಂದು LED. ಇಷ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ, ಕನೆಕ್ಟ್ ಮಾಡೋಣ ವೈರ್ ತಗೊಂಡು. ಫಸ್ಟು ಇಲ್ಲಿ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಒಂದು ಪವರ್ ಪ್ಲಗ್. ಸೆಲೆಕ್ಟ್ ಬ್ರೌಸರ್, ಪವರ್ ಪ್ಲಗ್. ಅಷ್ಟಾದಮೇಲೆ ನೆಕ್ಸ್ಟು ಆ್ಯನೋಟೇಷನ್ ಮಾಡೋಣ. ಆಯಿತು. ಟೆಸ್ಟ್ ಕ್ಲೋಸು, ನೆಟ್ಲಿಸ್ಟ್ ಸೇವು, ಫುಟ್ಪ್ರಿಂಟ್ ಅಸೈನ್ ಮಾಡೋಣ. ಕೆಪಾಸಿಟರ್ಗೆ C1, LED-ಗೆ 3mm, ಕನೆಕ್ಟರ್ಗೆ ಪಿನ್ ಅರೆ 2x1, ರೆಜಿಸ್ಟರ್ಗೆ R6. ಇಲ್ಲಿ ಆಲ್ರೆಡಿ ಕಾಣಿಸ್ತದೆ DIP_800. ಸೇವ್ ಮಾಡಿ ಕ್ಲೋಸ್ ಮಾಡೋಣ. ನೆಕ್ಸ್ಟು ಲೇಔಟ್ ಡಿಸೈನ್. ಇಲ್ಲಿ ನೆಟ್ಲಿಸ್ಟ್ ಕ್ರಿಯೇಟ್ ಮಾಡಿ ನೆಟ್ಲಿಸ್ಟ್ ಇಂಪೋರ್ಟ್ ಮಾಡಿಕೊಂಡು ರೀಡ್ ಕರೆಕ್ಟ್ ನೆಟ್ಲಿಸ್ಟ್, ಕ್ಲೋಸ್. ಅದಾದಮೇಲೆ ಡ್ರ್ಯಾಗ್ ಆಡಾದ್ಮೇಲೆ ಇಲ್ಲಿ IC ಥರ ಕಾಣಿಸ್ತಿದೆ. ಆಟೋಮೆಟಿಕ್ ಎಲ್ಲ ಕಾಂಪೋನೆಂಟ್ಸು ನಾವು ಮೂವ್ ಆಲ್ ಮಾಡ್ಯೂಲ್ಸ್. ಎಸ್. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ, ಫಸ್ಟು ಒಂದು IC-ನ ಇಲ್ಲಿ ಪ್ಲೇಸ್ ಮಾಡೋಣ. ಮ್ಯಾಚ್ ಯಾವತ್ತು ಟಾಪ್ಗೆ ಇರಲಿ. ನೆಕ್ಸ್ಟು R1 ಬಂದ್ಬಿಟ್ಟು ಇಲ್ಲಿ ಡ್ರ್ಯಾಗ್ ಮಾಡ್ಕೊತಾ ಇರ್ಬೋದು.
ಇಲ್ಲಿ 8 ಮತ್ತು 4 ಶಾರ್ಟ್ ಆಗಬೇಕು. ಹೌದಾ, ಕಾಣಿಸ್ತಾ ಇದೆ. ಫಸ್ಟ್ ಏನು ಮಾಡೋಣ, ಗ್ರೌಂಡ್. ಫಸ್ಟು C1 ಎಲ್ಲಿದೆ ಚೆಕ್ ಮಾಡಿ. C1 ಗ್ರೌಂಡ್ ಆದಮೇಲೆ 3ಗೆ ಔಟ್ಪುಟ್ಗೆ ರೆಸಿಸ್ಟರ್ R3. ಅದಾದಮೇಲೆ LED ಈಸಿ ಪ್ಲೇಸ್ ಮಾಡಿರಿ, ಆಮೇಲೆ ಚೆಕ್ ಮಾಡೋಣ. ಇರಲಿ, ಒಂದು ಕಡೆ ಪ್ಲೇಸ್ ಮಾಡೋಣ. ನೆಕ್ಸ್ಟು ಇಲ್ಲೇ ಇರಲಿ. C1 ಇಲ್ಲೇ ಇರಲಿ ಗ್ರೌಂಡು. ಮತ್ತು ಇದು C2 ಬಂದ್ಬಿಟ್ಟು ಈ ಥರ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಹತ್ರ ಇದೆ, ಸ್ವಲ್ಪ ದೂರ ಹಾಕೊಳ್ಳೋಣ. ಫಸ್ಟು ಏನು ಮಾಡಬೇಕು, ಡಿಸೈನ್ ರೂಲ್ಗೆ ಹೋಗಿ, ಡಿಸೈನ್ ರೂಲ್ ಅದಕ್ಕಂತೂ ಮುಂಚೆ ಫಸ್ಟ್ ಲೇಯರ್ನ FCU ಕಾಪರ್ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಡಿಸೈನ್ ರೂಲ್ಗೆ ಹೋಗಿ ಟ್ರ್ಯಾಕ್ ಬಿಡ್ತು 1 mm ಮಾಡಿ. ಓಕೆ, ಫಸ್ಟು ನಾವು 8 ಮತ್ತು 4 ಶಾರ್ಟ್ ಮಾಡೋಣ. ಇದು ಶಾರ್ಟ್ ಆಗಿತ್ತಲ್ಲ, ಅದಕ್ಕೆ ನಾವು 8 ಮತ್ತು 4 ಶಾರ್ಟ್ ಮಾಡೋಣ. ಮಿಕ್ಕಿದ ಆಮೇಲೆ ನೋಡೋಣ. ಇನ್ನು ಎಲ್ಲೋ ಡಿಸೈನ್ ಚೇಂಜ್ ಮಾಡ್ಕೋಬೋದು, ನಿಮ್ಮ ಕನ್ವೀನಿಯೆಂಟ್ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೋಬೋದು. ಪ್ಲೇಸ್ ಮಾಡಿದ್ದೀನಿ, ಇಲ್ಲಿ ಪ್ಲೇಸ್ ಮಾಡಬಹುದು. ನಿಮಗೆ ಏನು ಬೇಕು ಹಂಗೆ, ಆದಷ್ಟು ಸ್ಪೇಸಿಂಗ್ ಸ್ವಲ್ಪ ನೋಡ್ಕೊಂಡು ಬಿಡಬೇಕು. ಎಲ್ಲ ಗ್ಯಾಪ್ ಎಲ್ಲ ಓಕೆ, ಕರೆಕ್ಟಾಗಿದೆ. ಸ್ವಲ್ಪ LED ಸ್ವಲ್ಪ ದೂರ ಹಾಕೋಣ, ಇಲ್ಲ ಕೆಳಗಡೆನೂ ಆಗ್ಬೋದು, ಇಲ್ಲ ಮೇಲೇನೂ ಆಗ್ಬೋದು, ಇಲ್ಲ ಇಲ್ಲೇ ಹಾಕಿ ಪರವಾಗಿಲ್ಲ. ಸ್ಟಾರ್ ಬೇರೆ ನೆಕ್ಸ್ಟ್ ಈ ಥರ ಸ್ಪೇಸಿಂಗ್ ಎಲ್ಲ ಆಗೋದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇವೆಲ್ಲ ಕನೆಕ್ಟ್ ಮಾಡಿ. ಇದಾದ್ಮೇಲೆ
ಇಲ್ಲಿ ಗ್ರೌಂಡ್ ನೋಡ್ಕೊಳ್ಳಿ. ಇದು ಗ್ರೌಂಡು ಎಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮತ್ತೆ ಒಂದು 2 6 ಶಾರ್ಟ್ ಆಗಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ 2 ಮತ್ತು 6 ಶಾರ್ಟ್ ಆಗಬೇಕು. ನಾನೇನು ಮಾಡ್ತೀನಿ, ಕೊಡೋಕ್ಕಾಗಲ್ಲ. ಅದಕ್ಕೆ ನಾನು ಇದನ್ನು ಡಿಲೀಟ್ ಮಾಡ್ತೀನಿ ಫಸ್ಟ್. ಆದಮೇಲೆ ಟ್ರ್ಯಾಕ್ ತಗೊಂಡು ಇದು ಪ್ಲೇಸ್ ಮಾಡಿದೆ. ಆದಮೇಲೆ ನಾನು ಗ್ರೌಂಡ್ನ ಪ್ಲೇಸ್ ಮಾಡ್ತೀನಿ. ಇವಾಗ ನೋಡಿ ಎಲ್ಲಿನೂ ಶಾರ್ಟ್ ಆಗಿಲ್ಲ, ಟ್ರ್ಯಾಕ್ಸು ಅಷ್ಟು ನೀಟಾಗಿ ಕಾಣಿಸ್ತಿದೆ. ನೀವು ಇನ್ನೂ ಬೇಕಾದರೆ ಇಲ್ಲಿ ಗ್ಯಾಪ್ ಇನ್ನೂ ಕೊಡ್ಬೋದು, ಟ್ರ್ಯಾಕ್ನ ನೀವು ಚೇಂಜ್ ಮಾಡ್ಕೋಬೋದು. ನಿಮ್ಮ ಕನ್ವೀನಿಯೆಂಟು ಗ್ಯಾಪ್ ನೋಡಿ ಎಲ್ಲಿ ನೀಟಾಗಿ ಕಾಣಿಸ್ತಿದೆ, ಕ್ರಾಸ್ ಟಾಕ್ ಎಲ್ಲೂ ಆಗಲ್ಲ, ಆ ರೀತಿ ನೀಟಾಗಿ ಬಂದಿದೆ. ಎಲ್ಲಿ ಲೆಂತಿ ಅಷ್ಟೊಂದು ಲೆಂತಿಯನ್ನು ಎಲ್ಲಿ ಯೂಸ್ ಮಾಡಿಲ್ಲ. ಇದಿಷ್ಟು 555 ಟೈಮ್ ಆಯಿತು. ಮತ್ತು ಇದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಂಡು ಲಾಸ್ಟ್ ಟೈಮಲ್ಲಿ ಪ್ರಿಂಟಿಂಗ್ ಹೇಳ್ಕೊಟ್ಟಿದ್ದೆ.